ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಗೆಲುವು ಅನ್ನುವಂಥದ್ದು ಯಾವ ರೀತಿಯಾಗಿ ನಾವು ಬರ್ಮಾಡ್ಕೊಳ್ಬಹುದು ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಒಂದು ಸಾಧಿಸಬೇಕು ಅನ್ನೋದಾದ್ರೆ ನಮ್ಮ ಜಾತಕದಿಂದ ಅದನ್ನ ನಿರ್ಧಾರ ಮಾಡಬಹುದಾ? ನಮ್ಮ ಸಾಧನೆಯ ಮೆಟ್ಟಿಲನ್ನ ನಮ್ಮ ಜಾತಕದ ಮುಖಾಂತರವಾಗಿ ನಾವು ನಿರ್ಧರಿಸಬಹುದಾ? ಗ್ರಹಗತಿಗಳ ಮುಖಾಂತರವಾಗಿ ಈ ರೀತಿಯಾದಂತಹ ಯಶಸ್ಸು ನಮ್ಮ ಜೀವನದಲ್ಲಿ ಸಿಗುತ್ತಾ? ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ದಿನೇಶ್ ಗುರೂಜಿ ಅವರು. ಮೊದಲನೇದಾಗಿ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನೇರವಾಗಿ ಗುರುಜಿಯೊಟ್ಟಿಗೆ ಮಾತಾಡಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಪಡ್ಕೊಳ್ಬಹುದಾಗೆ. ಹಾಗೆ ನೀವು ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನ ಕೊಡಬೇಕಾಗತ್ತೆ. ಇಲ್ಲ ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥರು 1 ರಿಂದ 249 ಒಳಗಡೆ ನಿಮ್ಮ ಒಂದು ಸಂಖ್ಯೆಯನ್ನ ಹೇಳಬೇಕಾಗತ್ತೆ. ಆ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಗುರೂಜಿಯವರು ನೀಡ್ತಾ ಹೋಗ್ತಾರೆ. ಇನ್ನು ಪ್ರತಿ ಸಂಚಿಕೆನಲ್ಲೂ ಕೂಡ ಒಂದಲ್ಲ ಒಂದು ಹೊಸ ವಿಚಾರವನ್ನ ಗುರೂಜಿಯವರು ನಮಗೆ ಕುರಿತಾಗಿ ಕೂಡ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಇವತ್ತಿನ ನಮ್ಮ ವಿಷಯ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಜೀವನದಲ್ಲಿ ಗೆಲುವು ಅಂತ ಬರಬೇಕು, ಏನಾದ್ರೂ ಯಶಸ್ಸು ಅನ್ನೋದು ಬರಬೇಕು, ಅಥವಾ ಸಾಧನೆಯ ಮೆಟ್ಟಿಲೇರ್ಬೇಕು ಅಂದ್ರೆ ನಮ್ಮ ಜಾತಕದ ಮುಖಾಂತರವಾಗಿ ಅದನ್ನ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈ ವಿಚಾರಕ್ಕೆ ಮೊದಲು ನಾನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ಬಿಗ್ ಬಾಸ್ ಎಲ್ಲಾ ಮನೆಯಲ್ಲೂ ಕೂಡ ಹಿಂದಿನ ವಿಚಾರದಲ್ಲಿ ಎಲ್ಲರೂ ನೋಡಿ ಆ ಗೆಲುವನ್ನು ಸಾಧಿಸಿರ್ತಕ್ಕಂಥ ಸ್ಪರ್ಧಿಗಳಿಗೆ ವಂದನೆಗಳು ಫಸ್ಟ್ ಹೇಳ್ತೀನಿ. ಯಾವುದೇ ಒಂದು ಸ್ಪರ್ಧೆ ಅದು ಯಾವ್ದಾದ್ರು ಆಗಿರ್ಬೋದು. ಕೆಲವರು ಅದನ್ನು ಇಷ್ಟಪಡ್ತಾರೆ, ಕೆಲವರು ಅದನ್ನು ಇಷ್ಟಪಡಲ್ಲ. ಅವರವರ ಮನಸ್ಥಿತಿ ಮತ್ತೆ ಅವರವರ ಬುದ್ಧಿಗೆ ಹೋಲ್ತಕ್ಕಂಥದ್ದು. ಇವತ್ತು ಬಿಗ್ ಬಾಸ್ ಅಂದಿದ ತಕ್ಷಣನೇ ನಾವು ನೋಡಲ್ಲ ರೀ, ಅದೇನ್ರಿ ಅದು ಇಬ್ಬರು ಜಗಳಾಡೋದು, 4 ಜನ ಜಗಳಾಡೋದು ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಸೊ ಮನೇಲಿ ನಡೀತಕ್ಕಂಥ ವಿಚಾರಗಳೇ ಅಲ್ಲಿ ತೋರಿಸೋದು. ಹಾಗೆ ಎರಡನೇ ವಿಚಾರ, ಅದನ್ನೊಂದು ಸ್ಪರ್ಧೆಯಾಗಿ ಅದೊಂದು ಒಂದು ಎಂಟರ್ಟೈನ್ಮೆಂಟ್ ಅಂತ ಏನು ಕರಿತೀವಿ, ಆ ರೀತಿ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಬದುಕುಗಳನ್ನ ನಾವು ಜ್ಯೋತಿಷ್ಯದ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ತೋರಿಸುತ್ತೆ. ಒಬ್ಬ ವ್ಯಕ್ತಿಗೆ ಅವನ ಕಾಲಮಾನದಲ್ಲಿ ಅವನಿಗೆ ಯಶಸ್ಸು ಸಿಕ್ಕಿದೆ, ಹಾಗೆ ಅದಕ್ಕೆ ಬರ್ತಕ್ಕಂಥ ಒಂದು ಸನ್ಮಾನ ಸಿಕ್ಕಿದೆ ಅಂತಂದಾಗ ಅಲ್ಲಿ ಗ್ರಹಗಳ ಪಾತ್ರ ಇದ್ದೇ ಇರುತ್ತೆ. ಗ್ರಹಗಳ ಪಾತ್ರ ಇಲ್ಲದೆ ಯಾವತ್ತೂ ಕೂಡ ಅಲ್ಲಿ ನಮಗೆ ಯಶಸ್ಸಾಗಲಿ ಕೀರ್ತಿಯಾಗಲಿ ಅಲ್ಲಿ ಲಭಿಸೋದಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲದಾಗಿ ಅನೇಕರಲ್ಲೇನೋ ಒಂದು 20 ಜನರ ಮೇಲೆ ಏನೋ ಸ್ಪರ್ಧಿಗಳು ಇದ್ರು. ಹೌದು. ಎಲ್ಲರ ಜಾತಕ ವಿಶ್ಲೇಷಣೆ ಮಾಡಿದಾಗ ಎಲ್ಲರ ಜಾತಕದಲ್ಲೂ ಒಂದು ಕಾಮನ್ ಏನು ಅಂತಂದ್ರೆ, ಒಂದು ಅವಕಾಶ ಸಿಕ್ಕಿರುತ್ತೆ. ಜ್ಯೋತಿಷ್ಯದಲ್ಲಿ ಮೊದಲು ಆ ಮೆಟ್ಟಲ್ ನೋಡ್ತೀವಿ, ಅವಕಾಶಗಳು ಸಿಗುತ್ತಾ. ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅದ್ರ ಹಿಂದೆ ಒಂದು 1000 ಜನನೋ 500 ಜನನೋ ಅಪ್ಲಿಕೇಶನ್, ಅಥವಾ ಇವ್ರು ಬೇಡ ಅವ್ರು ಬೇಡ, ಕೆಲವು ನಿರ್ಧಾರಗಳು, ಕೆಲವು ಸಂಸ್ಥೆಯ ನಿರ್ಧಾರಗಳ ಮೇಲೆ ನಿಂತಿರುತ್ತೆ. ಆ ನಿರ್ಧಾರ ಆದ್ರೂ ಕೂಡ ಇಂಥವರೇ ಆಯ್ಕೆ ಆಗ್ಬೇಕು ಅಂತ ಹೇಳಿ ಪೂರ್ವ ನಿಯೋಜಿತ ಆಗಿರ್ತಕ್ಕಂಥದ್ದು ಇರುತ್ತೆ. ಇದೆಲ್ಲ ನಾವೆಲ್ಲ ಮಾಡೋದು ಪ್ರಯತ್ನ. ಹೌದು. ನಾವೊಂದು ಕಡೆ ಹೋಗ್ತೀವಿ, ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡ್ಬೇಕಾದ್ರೆ ಅಲ್ಲಿ ನೋಡ್ತೀವಿ, ಓಕೆ ನಮಗ್ ಸಿಕ್ಕಿಲ್ಲ ಅಂತಂದ್ರೆ ನಮಗೆ ಅಲ್ಲಿ ಯೋಗ ಬಂದಿಲ್ಲ ಅಂತ ಅರ್ಥ. ನಾವು ಹೋಗ್ತೀವಿ, ಪ್ರಯತ್ನ ಪಡ್ತೀವಿ, ನಮಗ್ ಸಿಕ್ಕಿದಾಗ ಅದನ್ನ ಯೋಗ ಅಂತ ಕರಿತೀವಿ. ಪ್ರಯತ್ನ ಅಂತಕ್ಕಂಥದ್ದು ಯೋಗ್ಯತೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗ್ಯತೆ ಅನ್ನೋದು ನಾವು ಪ್ರಯತ್ನ ಮತ್ತೆ ಯೋಗ್ಯತೆ ಎರಡನ್ನೂ ನಾವು ಬೆಳೆಸ್ಕೊಂಡ್ ಬಂದಿರಬೇಕು. ಅವಕಾಶಗಳಿಗಾಗಿ ನಾವು ಕಾಯ್ಬೇಕು. ಜ್ಯೋತಿಷ್ಯ ನೋಡೋದ್ರಿಂದ, ಕಲಿಯೋದ್ರಿಂದ ನಮ್ಮ ಈ ಒಂದು ಯೋಗ್ಯತೆ ಮತ್ತೆ ಪರಿಶ್ರಮ ಮತ್ತೆ ಪ್ರಯತ್ನ ಇಷ್ಟು ನಾವು ಮಾಡಲೇಬೇಕು.
ಯೋಗ ಇದೆಯಾ ಅಂತ ನೋಡಕ್ಕೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಜ್ಯೋತಿಷ್ಯ ಸುಳ್ಳಲ್ಲ ಅನ್ನೋದು ಒಂದು ವಿಚಾರ ಬರುತ್ತೆ. ಎಲ್ಲ ಜ್ಯೋತಿಷ್ಯ ಸುಳ್ಳು, ಡೋಂಗಿ, ಅದು ಇದೆಲ್ಲ ಹೇಳ್ತಾರಲ್ಲ, ಒಂದು ವಿಚಾರ. ಜ್ಯೋತಿಷ್ಯದಲ್ಲಿ ಅವರವರ ಹಣೆ ಬರಹ ಆಯಾ ಕಾಲಕ್ಕೆ ತಕ್ಕಾಗಿ ತೋರಿಸ್ತಾನೇ ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮೊದಲು ಅವಕಾಶಗಳನ್ನ ನಾವು ನೋಡಬೇಕು ಅಂತಂದ್ರೆ, ಅವಕಾಶ ಅಂತ ನಾವು ಬರಬೇಕು ಅಂತಂದ್ರೆ 7ನೇ ಮನೆ ಬರಬೇಕು. ಯಾಕೆ 7ನೇ ಮನೆ ಅಂತಂದ್ರೆ ಎಲ್ಲ ಅವಕಾಶಕ್ಕೂ 7ನೇ ಮನೆ ಅಲ್ಲ. ನಾವು ಜನಗಳಿಗೆ ನಮ್ಮ ಮುಖ ಕಾಣಿಸ್ಬೇಕು ಅಂದ್ರೆ 7ನೇ ಮನೆ ಬರಬೇಕು. 7ನೇ ಮನೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾವಾಗ 7ನೇ ಮನೆ ನಮ್ಮ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ, ವಿಶೇಷವಾಗಿ ಅಂತರ್ಭುಕ್ತಿಯಲ್ಲಿ 7ನೇ ಮನೆ ಬಂದಿಲ್ಲ ಅಂದ್ರೆ ನಮ್ಮ ಪ್ರಯತ್ನ ಆಗಿರ್ಬೋದು, ನಮ್ಮ ಯೋಗ್ಯತೆ ಆಗಿರ್ಬೋದು, ನಮ್ಮ ಶ್ರಮ ಆಗಿರ್ಬೋದು, ಅಲ್ಲೇ ಉಳಿಯುತ್ತೆ ಹೊರತು ಯೋಗವಾಗಿ ಕನ್ವರ್ಟ್ ಆಗಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2 ವಿಭಾಗ. ಒಂದು ನಿಮ್ಮ ಪ್ರಯತ್ನ, ನಿಮ್ಮ ಯೋಗ್ಯತೆ ಮತ್ತೆ ನಿಮ್ಮ ಪರಿಶ್ರಮ. ಇನ್ನೊಂದು ಕಡೆ ಯೋಗ. ಇವೆರಡೂ ಕೂಡಿದಾಗಲೇ ಜನಗಳು ನಿಮಗೆ ಈ ತರ ನಮಸ್ಕಾರ ಮಾಡ್ತಾರೆ, 2 ಕೈಯಿಂದ ಚಪ್ಪಾಳೆ ತರ್ತಾರೆ. ಎರಡೂ ಬೇಕು. ಸೊ ಆ ವಿಚಾರದಲ್ಲಿ ನಾವು ಮೊದಲು ಒಂದು ಕರೆ ತಗೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಚಂದನ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಚಂದನ ಅವರೇ, ಯಾರ ಬಗ್ಗೆ ಕೇಳಬೇಕಿದೆ ಇವತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ತಿಳಿಸಿ. 19/3/1999. 19/3/1999. ಬೆಳಗಿನ ಜಾವ 3 ಗಂಟೆ. ಬೆಳಗಿನ ಜಾವ 3 ಗಂಟೆ. ಯಾವ ಊರಲ್ಲಿ ಹುಟ್ಟಿರೋದು? ಮೈಸೂರು. ಮೈಸೂರು. ಓಕೆ, ಗುರುಗಳಿದ್ದಾರೆ, ಮಾತಾಡಿ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಒಂದು ನಿಮಿಷ ಹಾಕ್ತಾ ಇದ್ದೀನಿ. 19 ಮಾರ್ಚ್ 1999 ಕರೆಕ್ಟಾ? ಹೌದೌದು. ಸರಿ. ಇದ್ರ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ರಾಶಿ, ರೇವತಿ ನಕ್ಷತ್ರ, 1ನೇ ಪಾದ. ಸರಿ ಇದೆಯಾ? ಸರಿ ಇದೆ. ಸರಿ. ಅದ್ರ ಪ್ರಕಾರ ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ದಶದ ಮೇಲೆ ನಿಮಗೆ ಪ್ರಶ್ನೆಯನ್ನ ನಾವು ಹೇಳ್ಬೋದು. ಶುಕ್ರ ದಶ ನಡೀತಾ ಇದೆ. ಶುಕ್ರ ದಶದಲ್ಲಿ 2027ಕ್ಕೆ ಮಂಗಳ ಭುಕ್ತಿ ನಡೆಯುತ್ತೆ. ಶುಕ್ರ ಮತ್ತೆ ಮಂಗಳವನ್ನ ನೋಡೋಣ. ಏನ್ ಪ್ರಶ್ನೆ ಇದೆ ಅದನ್ನ ಹೇಳಿ. ಮದುವೆ ಬಗ್ಗೆ ಕೇಳಬೇಕಿತ್ತು, ಯಾವಾಗ ಆಗಿತ್ತು? ಆಲ್ರೆಡಿ ಮಕ್ಕಳು ಹೇಳ್ತಾ ಇದ್ದಾರೆ. ಸೊ ಯಾರ ಮಗು ಆದ್ರೆ ತೊಂದರೆ ಇಲ್ಲ, ಶುಭ ಶಕುನ ಅಂತ ನಾವು ಹೇಳ್ತೀವಿ. ಶಕುನ ಶಾಸ್ತ್ರದಲ್ಲಿ 7ನೇ ಮನೆ. ಶುಕ್ರ ಇಲ್ಲಿ 7ನೇ ಮನೆ ತೋರಿಸ್ತಾ ಇದೆ, ಸಬ್ಲಾಡ್ ಅಲ್ಲಿ 7ನೇ ಮನೆ ತೋರಿಸ್ತಾ ಇದೆ. ಈ 7ನೇ ಮನೆಯಲ್ಲಿ ಬರ್ತಕ್ಕಂಥ ಚಂದ್ರ ಮತ್ತೆ ಅದಾದ ಮೇಲೆ ಮಂಗಳನಲ್ಲಿ ನಿಮಗೆ 2027 ಮಾರ್ಚ್ ಒಳಗಡೆ, ಅಂದ್ರೆ 2027 ಇಸ್ವಿಯಲ್ಲಿ ನಿಮಗೆ ಮದುವೆಯಾಗಿ ಮುಗಿದಿರುತ್ತೆ, ಚಿಂತೆ ಇಲ್ಲ. ಆದರೆ ನೀವೇನಾದ್ರು ನಿರ್ಧಾರ ತಗೊಂಡಿಲ್ಲ, ಬಂದಿರತಕ್ಕಂಥ ಜಾತಕದಲ್ಲಿ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ಅವಾಗ ನಮ್ಗೆ ಕಷ್ಟ ಆಗುತ್ತೆ. ಸೊ ಯಾವಾಗ್ಲೂ ಅಷ್ಟೇ, ನಮಗೆ ಈ ತುಂಬಾ ಜನ ಇಲ್ಲಿ ಮದುವೆ ವಿಚಾರದಲ್ಲಿ ತೋರಿಸ್ತಾ ಇರ್ತಾರಲ್ಲ, ಈ ಮದುವೆ ವಿಚಾರದಲ್ಲಿ ನಮಗೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನಮಗೆ 7ನೇ ಮನೆ ಇಲ್ಲಿ ಬಂದಿರುತ್ತೆ, ಮ್ಯಾರೇಜ್ ಅಂತ ನಾವು ತೋರಿಸ್ತೀವಿ. ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡ್ಕೋಬಹುದು, ವೆಯ್ಟ್ ಮಾಡಿ. ನಂದು ಮುಗಿದ ಮೇಲೆ ಇಲ್ಲಿ ನೆಕ್ಸ್ಟ್ ಕಾಲ್ ಇದು ಮಾಡ್ಕೊಳ್ಳಿ. ಸೊ ಇಲ್ಲಿ 7ನೇ ಮನೆ ಕಾಲ್ ಬಂದಿರುತ್ತೆ. ಇಲ್ಲಿಂದ 2 ಅಂತ ಬಂದಿರುತ್ತೆ. ನೆಕ್ಸ್ಟ್ ಮಂಗಳ 7 ಅಂತ ತೋರಿಸುತ್ತೆ. ಇಲ್ಲಿ 3 ಅಂದ್ರೆ ಮಾತುಕತೆ. ಜ್ಯೋತಿಷ್ಯದಲ್ಲಿ 7ನೇ ಮನೆ 3ನೇ ಮನೆ. ಅದಕ್ಕೆ ಜ್ಯೋತಿಷ್ಯ ಕಲ್ತ್ರೆ ಅವರಾಗೆ ಅವ್ರು ನೋಡ್ಕೊಂಡು ಟೈಮ್ ಯಾವಾಗ ಬಂತು ಅಂತ ನೋಡ್ಕೊಂಡ್ಬಿಡ್ಬೋದು. ಬಹಳ ಈಸಿ ಇದೆ. ಈ ಮಂಗಳ ಬರೋದು ಯಾವಾಗ ಅಂತ ಇಲ್ಲಿ ನಾವು ನೋಡ್ತೀವಿ. ಮಂಗಳ ಬರೋದು 2027 ಈ ಸಂದರ್ಭದಲ್ಲಿ ಮಂಗಳ ಬಂದಾಗ ಮದುವೆ. ಸೊ 2ನೇ ಮನೆ 7ನೇ ಮನೆ ಇವೆರಡೂ ಬಂದಾಗ ಮದುವೆ ಯೋಗ. ಇವೆರಡೂ ಬಂದಿಲ್ಲ ಅಂದ್ರೆ, 2-7 ಬಂದಿಲ್ಲ ಅಂದ್ರೆ ಮದುವೆಯಲ್ಲಿ ಬಹಳಷ್ಟು ಕಿರಿಕಿರಿ ಮತ್ತೆ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇರುತ್ತೆ. ಮದುವೆ ಆಗೋದು ಕಷ್ಟ. ಇದು ಯಾವುದೇ ಪೂಜೆಯಿಂದ ಇಲ್ಲಿ ಮದುವೆ ನಂಬರ್ ಕನ್ವರ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲೋ ಹೋದ್ವಿ, ಕುಕ್ಕೆಗೆ ಹೋದ್ವಿ, ಅಲ್ಲೋದ್ವಿ, ಇಲ್ಲೋದ್ವಿ, ದೇವ್ರ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿ ಹೇಳ್ತಾನೆ, ನಿನಗೆ ಯಾವಾಗ ಟೈಮ್ ಬರುತ್ತೋ ಅವಾಗ್ಲೇ ಆಗುವಂತ ಆಶೀರ್ವಾದ ಮಾಡೋದೇ ಹೊರತು, ಕುಕ್ಕೆಗೆ ಹೋಗಿರೋರ್ಗೆಲ್ಲ ನೆಕ್ಸ್ಟ್ ಡೇನೆ ಎಲ್ಲಿ ಮದುವೆ ಆಗಿದೆ? ಹೌದು. ಧರ್ಮಸ್ಥಳಕ್ಕೆ ಹೋಗಿರೋರ್ಗೆಲ್ಲ ನೆಕ್ಸ್ಟ್ ತಿಂಗಳು ಎಲ್ಲಾಗಿದೆ ಅಲ್ವಾ? ಯಾವ ದೇವಸ್ಥಾನಕ್ಕೆ ಹೋಗಿ ಮುಂದಿನ ತಿಂಗಳೇ ನಿಮಗೆ ವರ ಬಂದಿದೆ. ಯೋಗನೂ ಅಲ್ಲಿ ಬಂದಿರಬೇಕು, ಯೋಗ್ಯತೆನೂ ಇರಬೇಕು. ಅದಕ್ಕೆ ಯೋಗವನ್ನು ಯಾವಾಗ ಬರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಹೊರತು, ಪೂಜೆ ಪುನಸ್ಕಾರಗಳು ನಮ್ಮ ನೆಮ್ಮದಿಗೆ, ನಮ್ಮ ಒಂದು ಸೌಖ್ಯಕ್ಕೆ ಇರತಕ್ಕಂಥದ್ದು. ಓಕೆ 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 ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಯನ್ನು ಆಲಿಸಿ ಅದಕ್ಕೆ ತಕ್ಕಂತ ಮಾಹಿತಿಯನ್ನ ಗುರುಗಳು ನಿಮಗೆ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ.
ಹಲೋ, ಹಲೋ ನಮಸ್ತೆ. ನಿಮ್ಮ ಹೆಸರು? ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್ ಗುರುಜರ ಹತ್ರ ಮಾತಾಡ್ಬೇಕಿತ್ತು. ಸರಿ, ಓಕೆ. ನಿಮ್ಮ ಹೆಸರು, ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ನಾವು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿದೆ? ಮೇಡಮ್ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹೇಳಿಮ್ಮ. 15/5/2008 ಮೇಡಮ್, ರಾತ್ರಿ 9:05. ಯಾವ ಊರಲ್ಲಿ ಹುಟ್ಟಿರೋದು? ನಮ್ದು ಊರು ಕುರೆಕುಪ್ಪ ಮೇಡಮ್, ಹಾಸ್ಪಿಟಲ್ ಅಲ್ಲಿ ಬಳ್ಳಾರಿ. ಬಳ್ಳಾರಿಯಲ್ಲೇ ಹುಟ್ಟಿರೋದು. ಓಕೆ, ಹಾ ಮೇಡಮ್. ಸರಿ, ಗುರುಗಳೊಟ್ಟಿಗೆ ಮಾತಾಡಿ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಓಕೆ, 15 ಮೇ 2008 ಹುಟ್ಟಿರೋದು ಹೌದು ನಿಮ್ಮ ಗುರುಜಿ. ಮಗಳು. ಇದ್ರ ಪ್ರಕಾರ ಕನ್ಯಾ ರಾಶಿ ಬರ್ತಾ ಇದೆ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕನ್ಯಾ ರಾಶಿ ಬರ್ತಾ ಇದೆ. ಕನ್ಯಾ ರಾಶಿಲಿ ಹಸ್ತ ನಕ್ಷತ್ರ. ಪ್ರಸ್ತುತ ಈಗ 2023 ಮಾರ್ಚ್ ಆದ ಮೇಲೆ 2041 ರಾಹು ದಶೆ ನಡೀತಾ ಇದೆ. ನಿಮ್ಮ ಮಗಳ ಒಂದು ವಿಚಾರದಲ್ಲಿ ರಾಹು ದಶೆಯಲ್ಲಿ ಈಗ 2026 ಜಸ್ಟ್ ರಾಹು ದಶೆ ಪ್ರಾರಂಭವಾಗಿದೆ. ವಿದ್ಯಾಭ್ಯಾಸದಲ್ಲಿ ಕೇಳ್ಬೇಕಾ? ಪ್ರಶ್ನೆ ಏನಿತ್ತು? ಮಾಡ್ತಾರೆ ಗುರುಜಿ. ಪ್ರಿಯಾಂಕಾ ಗುರುಜಿ. ಏನಂತಂದ್ರು? ಏದ್ರ ಬಗ್ಗೆ ಪ್ರಶ್ನೆ ಕೇಳಬೇಕಿದೆಮ್ಮ? ವಿದ್ಯಾಭ್ಯಾಸದ ಬಗ್ಗೆ. ವಿದ್ಯಾಭ್ಯಾಸದ ಬಗ್ಗೆ. ಓಕೆ. ವಿದ್ಯಾಭ್ಯಾಸದಲ್ಲಿ 9 ಬಂದಿದೆ ಮತ್ತೆ 8 ಬಂದಿದೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. 8 ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಅಂತ ಹೇಳ್ತೀವಿ. ಮತ್ತೆ 9 ಹೈಯರ್ ಎಜುಕೇಶನ್ ಮಾಡ್ತಾರೆ. ಸ್ವಲ್ಪ ಲೋ ಪರ್ಸೆಂಟೇಜ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಮೆಡಿಕಲ್ ಮಾಡುವಂತ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಅದು ಫಸ್ಟ್ ಇದೆ. ಎರಡನೇದಲ್ಲಿ ಟೆಕ್ನಿಕಲ್ ಅಂತ ನಾವು ಕರಿತೀವಿ. ಟೆಕ್ನಿಕಲ್ ಅಂದ್ರೆ ಇಂಜಿನಿಯರಿಂಗ್ ಅಂತ ಕರಿತೀವಿ. ಮೂರನೇದಲ್ಲಿ ಆಡಿಟಿಂಗ್ ಅಂತ ಬರುತ್ತೆ. ಯಾವ್ದು ಅವ್ರಿಗೆ ಇಷ್ಟ? ಈ ಮೂರಲ್ಲಿ ಯಾವ್ದು ಇಷ್ಟ ಆಗುತ್ತೆ? ಓಕೆ, 9ನೇ ಮನೆ ಬಹಳ ಇಂಪಾರ್ಟೆಂಟ್. ನಾನೇ ಸಜೆಸ್ಟ್ ಮಾಡ್ತೀನಿ. ಈ 9ನೇ ಮನೆ ಹೈಯರ್ ಎಜುಕೇಶನ್ ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ 8ನೇ ಮನೆ ಮಂಗಳ ಬಂದಿರೋದ್ರಿಂದ ಸ್ವಲ್ಪ 8ಕ್ಕೆ ದಾನ ಮಾಡಬೇಕು. ಆ 8ಕ್ಕೆ ದಾನ ಮಾಡಬೇಕು ಅಂತಂದ್ರೆ ತೊಗರಿ ಬೇಳೆಯನ್ನ ಪ್ರತಿ ಮಂಗಳವಾರ ಅವ್ರಿಗೆ ನಿವಾಳಿಸಿ ಬಡವರು ಕೊಡೋದಾಗ್ಲಿ ಅಥವಾ ಮಠಕ್ಕೆ ಕೊಡೋದಾಗ್ಲಿ ಅಥವಾ ದೇವಸ್ಥಾನಕ್ಕೆ ಕೊಡೋದಾಗ್ಲಿ ಖಂಡಿತ ಅವರಿಗೆ ಮಂಗಳನ ನೆಗೆಟಿವ್ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ, ರಾಹು ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ರಾಹು ಇರ್ತಕ್ಕಂಥ ನಕ್ಷತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು. ರಾಹು ಇರ್ತಕ್ಕಂಥ ನಕ್ಷತ್ರ ಮಂಗಳ ಇಂಪಾರ್ಟೆಂಟ್ ಆಗುತ್ತೆ. ಅದು 8ನೇ ಮನೆ ಕುತ್ಕೊಂಡು ಸ್ವಲ್ಪ ಸಮಸ್ಯೆಯನ್ನ ಕೊಡ್ತಾ ಇದೆ. ಹಾಗೆ 9 ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇವರಿಗೆ ಒಂದು ಕರಿ ದಾರವನ್ನ ಕಟ್ಟಿ ಒಳ್ಳೆದಾಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಅನ್ನು ನೀವು ಕನೆಕ್ಟ್ ಮಾಡಿಕೊಳ್ಳಬಹುದಾಗಿದೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾನು ಶಿವಮೊಗ್ಗದಿಂದ ಗೀತಾ ಅಂತ. ಗೀತಾ ಅವರೇ, ಯಾರ ಬಗ್ಗೆ ಕೇಳಬೇಕಿದೆ ಇವತ್ತು? ನಾನು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಗೊತ್ತಿದೆಯಾ ಅವ್ರದ್ದು? ಅಲ್ಲ, ಪ್ರಶ್ನೆ ಪತ್ರ ಕೊಡ್ತೀನಿ. ಹೇಳಿ. 3 ನಂಬರ್. 3. ಓಕೆ, ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಜಿ. ಯಾವ ವಿಚಾರದಲ್ಲಿ ಕೇಳಬೇಕು? ನಮ್ಮನೆಯವರು ಈಗ ಒಂದು 65 ವರ್ಷ ಆಯ್ತು. ಇಲ್ಲಿ ತನಕ ನಾವು ಶಿವಮೊಗ್ಗದಲ್ಲಿ ಇದೀವಿ. ಈಗ ಒಂದು ಸ್ವಲ್ಪ ಊರಲ್ಲಿ ಜಮೀನೆಲ್ಲ ಇದೆ. ನಾವು ಅದ್ರಲ್ಲಿ ತೋಟ ಎಲ್ಲ ಇಡ್ಬಹುದಾ ಇನ್ನು ಹೇಗೆ ತೋಟ ಅಂತ ಕೇಳೋಣ. ತೋಟ ಮಾಡೋಣ ಅಂತಿದ್ದಾರೆ. 4ನೇ ಮನೆ ಕಸ್ಪ್ ಅಂತ ನೋಡ್ತೀವಿ. ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ 10 ಅಂದಾಗ ಸ್ವಲ್ಪ ಕಷ್ಟ ಅಂತ ಬರುತ್ತೆ. ರೆಡ್ ಬರಬಾರ್ದು. ನಿಮಗೆ ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಇದೆ. ನಿಮಗೆ ಯಾವ ರೀತಿ ಕಷ್ಟ ಆಗುತ್ತೆ ಅಂತಂದ್ರೆ, ಜನ ಸಿಗ್ತಾರೋ ಇಲ್ವೋ, ನೀವು ಅದಕ್ಕೆ ಹೊಡೆದಾಡಕ್ಕೆ ಎಲ್ಲ ಇಲ್ಲಿ ಕಷ್ಟ. ಸೊ ಇಲ್ಲಿ ತೋಟವನ್ನ ನಿಮ್ಮ ಖುಷಿಗೆ ಮಾಡ್ಕೋಬಹುದು ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ತೋಟದಲ್ಲಿ ಬರ್ತಕ್ಕಂಥ ಒಂದು ಲಾಭಾಂಶದಲ್ಲಿ ಸ್ವಲ್ಪ ಕಮ್ಮಿ. 10ನೇ ಮನೆ ಬಂದಿರೋದ್ರಿಂದ ಸೊ ಯಾವಾಗ ತೋಟಕ್ಕೆ ಬರಬೇಕಾಗಿರ್ತಕ್ಕಂಥದ್ದು 2ನೇ ಮನೆ, 6ನೇ ಮನೆ, 7ನೇ ಮನೆ, 11ನೇ ಮನೆ ತೋಟದಿಂದ ಲಾಭವನ್ನ ಪಡಿಬಹುದು. ಆದ್ರೆ ಇಲ್ಲಿ 10ನೇ ಮನೆ ಬಂತು ಅಂದ್ರೆ ಅಲ್ಲಿಂದ 3, 5, 10 ಲಾಭವನ್ನ ಕೊಡಲ್ಲ. 3, 5, 10 ಲಾಭವನ್ನ ಕಮ್ಮಿ ಕೊಡುತ್ತೆ ಕೃಷಿಯಿಂದ. ಈ 3, 5, 10 ಬಂದಿದ್ದಾಗ ಇಲ್ಲಿ 10 ಬಂದಿರೋದ್ರಿಂದ ಅದನ್ನ ಒಳ್ಳೆ ರೇಟ್ ಬರಕ್ ಇಟ್ಕೋಬಹುದು. ಕೆಲವು ಜಮೀನುಗಳನ್ನ ಖರೀದಿ ಮಾಡ್ತಾರೆ, ಇವತ್ತಲ್ಲ ನಾಳೆ ರೇಟ್ ಆಗತ್ತೆ ಅಂತ. ಸೊ ಆ ರೇಟ್ಗೋಸ್ಕರ ಇಟ್ಕೋಬಹುದು. ಅದರಿಂದ ಫಲವನ್ನ ತೆಗೆಯೋದು ಸ್ವಲ್ಪ ಕಷ್ಟ. ಒಳ್ಳೇದಾಗುತ್ತೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾವು ಕೂಡ ಭಾವಿಸ್ತೀವಿ. ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನ ಪ್ರತಿನಿತ್ಯವೂ ಕೂಡ ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ನಾನು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು, ನನ್ನ ಭವಿಷ್ಯದ ಬಗ್ಗೆ ನಾನೇ ನಿರ್ಧಾರವನ್ನ ಕೈಗೊಳ್ಳಬೇಕು, ಭವಿಷ್ಯ ಹೇಗಿದೆ ಅನ್ನೋದನ್ನ ನಾನೇ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಗುರೂಜಿಯವ್ರ ಕಡೆಯಿಂದ ಒಂದು ಸುವರ್ಣ ಅವಕಾಶವಿದೆ.
ಪ್ರತಿ ವರ್ಷವೂ ಕೂಡ ಅಂದ್ರೆ ಸುಮಾರು 65,000 ವಿದ್ಯಾರ್ಥಿಗಳಿಗೆ ಅವರು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಸ್ಕೊಟ್ಟಿದ್ದಾರೆ. ಫೆಬ್ರವರಿ 10ನೇ ತಾರೀಕು ಒಂದು ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ. ನೀವು ಕೂಡ ಆ ಬ್ಯಾಚ್ಗೆ ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಾವು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಚ್ಚು ನಾಸಿ ಅಂತ. ನಾನು ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀನಿ. ನಕ್ಷತ್ರ ನಾಡಿಯ 74ನೇ ಬ್ಯಾಚ್ ಸ್ಟೂಡೆಂಟ್ ನಾನು. ನಕ್ಷತ್ರ ನಾಡಿ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ವೈಜ್ಞಾನಿಕ ಬೇಸ್ಡ್ ಜ್ಯೋತಿಷ್ಯ. ತುಂಬ ಚೆನ್ನಾಗಿದೆ. ಕಲಿಯೋದಕ್ಕಿಂತ ಮುಂಚೆ ಏನಿದೆಯೋ ಏನಿಲ್ಲೋ ಅಂತ ಎಲ್ಲರಿಗೂ ಭಯ ಇರುತ್ತೆ. ಗುರುಜಿ ಎಲ್ಲರೂ ಕರೀತಾರೆ, ಬನ್ನಿ ನಕ್ಷತ್ರ ನಾಡಿ ಕಲ್ತ್ಕೊಳ್ಳಿ, ನೋಡಿ ಇದರಲ್ಲಿ ಏನಿದೆ ಅಂತ. ಬಟ್ ಅದರಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಈ ಸಬ್ಜೆಕ್ಟ್ ಏನು, ಹೆಂಗಿದೆ, ಏನಿದೆ ಅಂತ. ತುಂಬ ಸುಂದರವಾದ ಸಬ್ಜೆಕ್ಟು. ಕಲ್ತ ಮೇಲೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ನಾವೆಲ್ಲರೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ನಮ್ಮಲ್ಲಿ. ಇದು ಕಲ್ತ ಮೇಲೆ ನನಗಂತೂ ತುಂಬ ಹೆಲ್ಪ್ ಆಗಿದೆ. ತುಂಬ ಹೆಲ್ಪ್ ಆಗಿದೆ. ನನ್ನ ಫ್ಯಾಮ್ಲಿ ಮ್ಯಾಟ್ರ್ ಆಗಲಿ, ನನ್ನ ಮಕ್ಕಳ ಭವಿಷ್ಯ ನೋಡ್ಕೊಳ್ಳೋದ್ರಿಂದ, ಮತ್ತು ನಮ್ಮ ಫ್ಯಾಮ್ಲಿ ರಿಲೇಟಿವ್ಸ್ ಆಲ್ಮೋಸ್ಟ್ ಎಲ್ಲರದು ನೋಡಿದ್ದೀನಿ ನಾನು ಇಲ್ಲಿವರೆಗೂ. ತುಂಬ ಖುಷಿ ಕೊಟ್ಟಿದೆ ಈ ಸಬ್ಜೆಕ್ಟ್ ನನಗೆ. ಆಮೇಲೆ ಜ್ಯೋತಿಷ್ಯ ಅಂದರೆ ಮಾಮೂಲಿ ಜ್ಯೋತಿಷ್ಯ ಥರ ಇಲ್ಲ ಇದು. ನಮ್ಮ ನಕ್ಷತ್ರ ನಾಡಿ ಯಾವ ಥರ ಹೇಳ್ಬೇಕಂತಂದರೆ 100% ಅಕ್ಯುರೇಟ್ ನಮ್ಮದು ರಿಸಲ್ಟು. ನಾನು ಇಲ್ಲಿವರೆಗೂ ನಂದೆಲ್ಲ ಕ್ಲಾಸಸ್ ಮುಗಿಸಿದ್ದೀನಿ. ನಕ್ಷತ್ರ ನಾಡಿ ಬೇಸಿಕ್ ಮುಗೀತು, ಆಮೇಲೆ ಭೃಗುನಂದ ನಾಡಿ ಆಯಿತು, ಆಮೇಲೆ ನ್ಯೂಮಾಲಜಿ ಆಯಿತು, ಹೈಯರ್ ಕ್ಲಾಸ್ ಮುಗೀತು, ಎಲ್ಲ ಕ್ಲಾಸ್ ಮುಗಿಸಿದ್ದೀನಿ. ನೆಕ್ಸ್ಟ್ ನಾನು ಡಿಸೆಂಬರ್ನಲ್ಲಿ ಡಾಕ್ಟ್ರೇಟ್ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ. ಗುರುಜಿ ನಮಗೆ ಯಾವ ಥರ ಇದ್ದಾರೆ ಅಂದರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ. ನಮ್ಮದು ಆಲ್ಮೋಸ್ಟ್ ತುಂಬ ಗ್ರೂಪ್ಸ್ ಇವೆ. ಆ ಗ್ರೂಪ್ಸ್ನಲ್ಲೆಲ್ಲ ಗುಡ್ ಡಿಸ್ಕಷನ್ಸ್ ಇರುತ್ತೆ ನಮ್ಮಲ್ಲಿ. ಎಲ್ಲದರಲ್ಲೂ ಗುರುಜಿ ಅವ್ರದ್ದು ಕೂಡ ನಮಗೆ ಹೇಳ್ತಿರ್ತಾರೆ, ಇದು ಹೀಗೆ ನಾವೇನೇ ನಮ್ಮ ಹತ್ರ ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ, ಏನೇ ಒಂದು ನಮಗೆ ಡೌಟ್ಸ್ ಇದ್ದರೂ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಏನಂತಂದರೆ ನಮ್ಮ ಗ್ರೂಪ್ನಲ್ಲಿ ತುಂಬ ಒಳ್ಳೆ ಜ್ಯೋತಿಷಿಗಳಾಗಿದ್ದಾರೆ ಈಗ ಆಲ್ರೆಡಿ. ಅವ್ರು ಎಲ್ಲ ರೀತಿಯಿಂದನೂ ಯಾರಿಗೆ ಏನು ಗೊತ್ತಾಗಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ. ಆಮೇಲೆ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಮ್ಮಲ್ಲಿ ನಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಒಂದು ಪಾಸಿಟಿವ್ ವೈಬ್ರೇಷನ್ ನಮ್ಮಲ್ಲಿ ಬರುತ್ತೆ. ಆಮೇಲೆ ನಮ್ಮ ಕುಂಡಲಿಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ನಾವು ದಿನ ಇದು ನೋಡೋದ್ರಿಂದ, ಈ ನಕ್ಷತ್ರ ನಾಡಿ ಬೇರೆ ಎಲ್ಲ ಎಲ್ಲರ ಭವಿಷ್ಯ ನೋಡೋದ್ರಿಂದ ನವಗ್ರಹಗಳ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ. ಏನೇ ನಮ್ಮದು ನೆಗೆಟಿವಿಟಿ ಇದ್ದರೂ ಕೂಡ ಅದರಿಂದ ಹೋಗುತ್ತೆ. ನನಗಂತೂ ತುಂಬ ಖುಷಿ ಕೊಟ್ಟ ವಿಷಯ ಅಂದರೆ ನಕ್ಷತ್ರ ನಾಡಿ. ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಇದು ಬಂದಮೇಲೆ. ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಕಲ್ತ ಮೇಲೆ ತುಂಬ ಖುಷಿಯಾಗಿದ್ದೀನಿ. ಆಮೇಲೆ ನಂದು ಮೊನ್ನೆ 10th ಅಕ್ಟೋಬರ್ ಬರ್ಡೇ ಇತ್ತು. ಆವಾಗ ನನ್ನ ಗುರುಜಿ ಗಿಫ್ಟಾಗಿ ಹೈಯರ್ ಕ್ಲಾಸ್ ಮುಗಿದ್ಮೇಲೆ ಇದೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ನಮಗೆ. ಏನಪ್ಪ ಅಂಗೈಲಿ ವಾಸ್ತು ಅಂತ, ಆಮೇಲೆ ಗ್ರೀನ್ ಪರಿಹಾರ ಕೈಪಿಡಿ ಬುಕ್ಸು, ಆಮೇಲೆ ಯಂತ್ರ ಮಂತ್ರ ತಂತ್ರ ಬುಕ್ಕು, ಇದೆಲ್ಲ ಇಷ್ಟು ಸಿಕ್ಕರೆ ಸಾಕು ನಮಗೆ ನೋಡ್ಕೊಳ್ಳೋದಕ್ಕೆ. ಏನೂ ಬೇಕಾಗಿಲ್ಲ. ಇದಿಷ್ಟು ಸ್ಟಡಿ ಮಾಡೋದು ಬಿಟ್ಟರೆ ಏನಿದೆ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ.
ನನಗಂತೂ ತುಂಬ ಖುಷಿ ಕೊಟ್ಟ. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ನಮ್ಮ ಜೀವನದಲ್ಲಿ ಗೆಲುವು ಅಥವಾ ಯಶಸ್ಸು, ಯೋಗ, ಯೋಗ್ಯತೆ ಹೇಗೆ ನಾವು ಪಡ್ಕೊಳ್ಳೋದು, ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಇದನ್ನ ನಿರ್ಧಾರ ಮಾಡ್ಕೊಳ್ಳೋಕೆ ಸಾಧ್ಯವಿದೆಯಾ ಅನ್ನೋದನ್ನ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ವಿನೋದ್ ಅಂತ ಮೇಡಮ್. ವಿನೋದ್ ಅವರೇ, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಯದಿಂದ ಮಾತಾಡ್ತಾ ಯಾರ ಬಗ್ಗೆ ಕೇಳ್ಬೇಕಿದೆ? ನಮ್ಮ ಅಕ್ಕನ ಮಗಳದು ಮದುವೆ ಜೀವನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕೇಳ್ಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕ ಹೇಳಿ ಸರ್. 31st August 2004. ಓಕೆ, ಟೈಮಿಂಗ್ಸು? ಈವ್ನಿಂಗ್ 5:29. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮೈಸೂರು ಮೇಡಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಅವರ ರಾಶಿ ಬಂದ್ಬಿಟ್ಟು ಮೀನ ರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಹೌದು ಗುರುಜಿ. ಸೊ ಸದ್ಯಕ್ಕೆ ಇವಾಗ ಅವರದ್ದು ದಶಾ ನೋಡೋಣ. 2024ಕ್ಕೆ ಶನಿ ಮುಗಿದಿದೆ. ಶನಿ ಮುಗಿದ ನಂತರ ಇವಾಗ 2024ರಿಂದ ಬುಧ ಪ್ರಾರಂಭವಾಗಿದೆ. ಬುಧ ವೈವಾಹಿಕ ಜೀವನದ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಬೇಕು, ಹೇಗಿರುತ್ತೆ ಅಂತ. ಸೊ ಇಲ್ಲಿ ನಾವು ಮ್ಯಾರೇಜ್ ಅಂತ ಹಾಕಿದಾಗ ಆ ದಶ ಹೋಗಿ ನೋಡ್ತೀವಿ. ಆ ದಶದಲ್ಲಿ 6ನೇ ಮನೆ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ 50-50 ಲೋ ಸಕ್ಸಸ್ ಅಂತ ತೋರಿಸಿದೆ. ಯಾಕಪ್ಪ ಲೋ ಸಕ್ಸಸ್ ಅಂತಂದರೆ, ಇಲ್ಲಿ 6ನೇ ಮನೆ ಬಂದಾಗ ಅವರಿಗೆ ವೈವಾಹಿಕ ಜೀವನದಲ್ಲಿ ಅತೃಪ್ತಿ ಅಂತ ಹೇಳ್ತೀವಿ. ಇದಕ್ಕೆ ಏನು ನಾವು ಮಾಡಬಹುದು ಅಂತಂದರೆ, ಕೆಲಸದಲ್ಲಿ ಇರಬೇಕು. ಅಂದರೆ ನಿಮ್ಮ ಅಕ್ಕನ ಮಗಳು ಅಂತ ಯಾರು ಹೇಳಿದ್ರೋ ಅವರು ವೃತ್ತಿಯಲ್ಲಿರಬೇಕು, ಕೆಲಸವನ್ನು ಬಿಡಬಾರದು, ಮೊದಲನೇ ವಿಚಾರ. ಹಾಗೆ ಜಾತಕವನ್ನು ಮಿಲನೆ ಮಾಡೋಕ್ಕಿಂತ ಹೆಚ್ಚಾಗಿ ಗಂಡು ಹೆಣ್ಣು ಹೆಚ್ಚಾಗಿ ಮಾತಾಡಬೇಕು. ಕನಿಷ್ಠ 2 ತಿಂಗಳಾದರೂ ಅವರು ಮಾತಾಡಿ ತದನಂತರ ಅವರಿಗೆ ಒಂದು ಏನಂತಾರೆ ಎಂಗೇಜ್ಮೆಂಟ್ ಅಂತ ಏನಿರುತ್ತೋ ಅದು ಮಾಡ್ಕೋಬೇಕು. ಇಲ್ಲ ಅಂದ್ರೆ ಈ ಕಾಂಬಿನೇಷನ್ 6ನೇ ಮನೆ ನೆಗೆಟಿವ್ ಆಗುತ್ತೆ. ನೆಗೆಟಿವ್ನು ಪಾಸಿಟಿವ್ ಮಾಡ್ತಕ್ಕಂಥ ವಿಚಾರವನ್ನ ನಮ್ಮ ಜ್ಯೋತಿಷ್ಯದಲ್ಲಿ ನಾನು ಹೇಳ್ಕೊಡ್ತೀನಿ. ಫೆಬ್ರವರಿ 10ನೇ ತಾರೀಕು ಬನ್ನಿ. ತುಂಬಾ ಜನಕ್ಕೆ ಅದೇನೋ ಇರುತ್ತೆ, ಹೇಳ್ತಾರಲ್ಲ, ಯೋಗ ಬಂದಿರುತ್ತೆ, ಕಲಿಬೇಕು ಅಂತ ಮನೆ ಮನೆಗೂ ಕಿವಿಗೆ ಬಿದ್ದಿರುತ್ತೆ ಯೋಗ. ದೇವರು ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ತಾರೆ. ಅದರಲ್ಲಿ ನೀವು ಒಬ್ಬರಾಗಿ. ತೋಟದಲ್ಲಿ ಎಷ್ಟೋ ಹೂಗಳು ಬೆಳೆಯುತ್ತೆ, ಎಲ್ಲ ಹೂಗಳು ದೇವರ ವಿಗ್ರಹಕ್ಕೆ ಹೋಗಲ್ಲ. ಕೆಲವು ದೇವರ ವಿಗ್ರಹದ ಹತ್ರನೂ ಬರ್ತವೆ, ಮುಡಿಸ್ಬೇಕಾದ್ರೆ ಕೆಳಗೆ ಬಿದ್ದೋಗ್ತವೆ. ಆ ರೀತಿ ಕೆಲವರ ಮನುಷ್ಯರ ಜೀವನ ಆಗಿರುತ್ತೆ. ಸೊ ನಾನಿಲ್ಲಿ ಹೂಗೇನಕ್ಕೆ ಹೋಲಿಸ್ತಾ ಇದ್ದೀನಿ ಅಂದರೆ, ಶ್ರೇಷ್ಠವಾದ ಸಬ್ಜೆಕ್ಟು ಪ್ರತಿಯೊಬ್ಬರಿಗೂ ದಕ್ಕೋದು ಕಷ್ಟ. ಸೊ ಬನ್ನಿ, ಫೆಬ್ರವರಿ 10ನೇ ತಾರೀಕು. ನಿಮಗೆ ಯೋಗ ಇದೆಯಾ ಕಲಿಯೋಕ್ಕೆ? ದೇವ್ರು ತೋರಿಸ್ತಾನೆ, ವಾಹಿನಿ ಮುಖಾಂತರ ಅಲ್ಲಿ ಇಲ್ಲಿ ತೋರಿಸ್ತಾನೆ, ಅವಕಾಶಗಳನ್ನು ಕೊಡ್ತಾನೆ. ಸೊ ನಿಮಗೆ ಯೋಗ ಬಂದಾಗ ಅದನ್ನು ಕೈಗೆತ್ಕೋತೀರಾ. ಕೈಗೆತ್ಕೊಂಡಾಗ ಅದನ್ನು ಪೂರ್ಣಗೊಳಿಸ್ಬೇಕು. ಇಲ್ಲ ಅಂದರೆ ಮುಡಿಸ್ಬೇಕಾದ್ರೆ ಹೇಗೆ ಹೂವು ಕೆಳಗೆ ಬೀಳುತ್ತೋ ದೇವರ ಸೇರಿದಲೇ ಆ ರೀತಿಯಾಗಿರ್ತಕ್ಕಂಥ ಜೀವನಗಳು ನಾವು ನೋಡಿದ್ದೀವಿ. ಎಷ್ಟೋ ಜನ ಸೇರ್ಬಿಟ್ಟು ಇದೇನೋ ಕಷ್ಟ ಅನ್ಕೊಂಡು ಲಾಸ್ಟ್ ಮೂಮೆಂಟಲ್ಲೂ ಬಿಟ್ಟಿರ್ತಾರೆ. ಅಂಥವ್ರಿಗೆ ದುರಾದೃಷ್ಟವನ್ನ ಗ್ರಹಗಳು ಕೊಡ್ತವೆ. ಗ್ರಹಗಳು ಯೋಗವನ್ನು ತೋರಿಸ್ತವೆ, ಹಾಗೆ ದುರಾದೃಷ್ಟವನ್ನು ತೋರಿಸ್ತವೆ. ನಾವು ಯೋಚನೆ ಮಾಡೋದು ನಮಗ್ ಬಿಟ್ಟಿರ್ತಕ್ಕಂಥ ಒಂದು ವಿಚಾರ. ಒಳ್ಳೆದ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಗುರೂಜಿಯವರು ನೀಡಿದ್ದಾರೆ. ಗುರೂಜಿಯವ್ರನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಹಲೋ ವೀಕ್ಷಕರೇ, ನೀವು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ಮಾತಾಡಬೇಕಾಗತ್ತೆ. ಹಾಗೆ ನೀವು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನ ಕೊಡಬೇಕಾಗತ್ತೆ. ಇನ್ ಕೇಸ್ ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥರು 1 ರಿಂದ 249 ಸಂಖ್ಯೆ ಒಳಗೆ ಒಂದು ಸಂಖ್ಯೆಯನ್ನ ಹೇಳಬೇಕಾಗತ್ತೆ. ಆ ಸಂಖ್ಯೆಯ ಆಧಾರದ ಮೇಲೆ ಗುರೂಜಿಯವರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಇನ್ನು ಫೆಬ್ರವರಿ 10ನೇ ತಾರೀಕು ಹೊಸ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಇದು ಆನ್ಲೈನ್ ತರಗತಿಗಳಾಗಿರುತ್ತೆ. ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಹಾಗಾಗಿ ಜ್ಯೋತಿಷ್ಯವನ್ನ ನಾವು ಕೂಡ ಕಲಿಬೇಕು, ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ಕೊಳ್ಬೇಕು, ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲವನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಇದೊಂದು ಸುವರ್ಣ ಅವಕಾಶ ಅಂದ್ರೆ ತಪ್ಪಾಗ್ಲಾರ್ದು. ಫೆಬ್ರವರಿ 10ನೇ ತಾರೀಕು ಹೊಸ ಬ್ಯಾಚ್ ಇದೆ. ನೀವು ಹಿಂದೆ ನೋಂದಾಯಿಸಿಕೊಳ್ಬೇಕು ನಿಮ್ಮ ಹೆಸರನ್ನ ಅನ್ನೋದಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬೆಳಿಗ್ಗೆ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕ ಗೊತ್ತಿದೆಯಾ? ಹಾ ರೀ ಮೇಡಮ್, ಹೇಳಿ. 5/8/1990.
90 5, 8, 1990. ಹಾ ಟೈಮಿಂಗ್ಸ್ ಹೇಳಿ, ಯಾವ ಸಮಯದಲ್ಲಿ ಹುಟ್ಟಿರೋದು? ಟೈಮಿಂಗ್ ಗೊತ್ತಿಲ್ರಿ ಮೇಡಮ್ ಅವರ. ಹಾಗಿದ್ರೆ 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 6 ರೀ. 6. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಅದಕ್ಕೆ ಫಸ್ಟ್ ಕೇಳಿದ್ದು ನಿಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಾ ಅಂತ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ಡೇಟ್ ಆಫ್ ಬರ್ತ್ ಅಂದ್ರೆ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸ್ ಎಲ್ಲಾ ಗೊತ್ತಿದ್ರೆ ಡೇಟ್ ಆಫ್ ಬರ್ತ್ ಅಂತ ಅಂತಾರೆ. ಪ್ರಶ್ನಾಶಾಸ್ತ್ರದಲ್ಲಿ ಡೇಟ್ ಆಫ್ ಬರ್ತ್ ಅಷ್ಟೇ ಗೊತ್ತಿತ್ರಿ. ಅದು ಹಂಗೆ ಜ್ಯೋತಿಷ್ ಹೇಳ್ತಾರೆ. ಅಲ್ಲಿ ಯಾರೋ ಒಂದು 50 ರೂಪಾಯಿ ಕೊಟ್ರೆ ಹೇಳ್ತಾರೆ ಸುಳ್ಳು. ಅಲ್ಲಿ ಹೋಗ್ಬಿಟ್ಟು ಕೇಳ್ಬೋದು. ಕಾಂಪೌಂಡರ್ಗಳು ಇರ್ತಾರೆ ಊರಲ್ಲೆಲ್ಲ. ಜ್ಯೋತಿಷ್ಯದಲ್ಲಿ ಕಾಂಪೌಂಡ್ರು, ನಿಮ್ಮ ಬದುಕನ್ನ ಚೇಂಜ್ ಮಾಡ್ತಕ್ಕಂಥ ಕಾಂಪೌಂಡರ್ಗಳಿದ್ದಾರೆ. ಅವ್ರ ಬದುಕೇ ಚೇಂಜ್ ಆಗಿರಲ್ಲ. 2026 ಸೂರ್ಯ ಜುಲೈವರೆಗೂ, ಆಮೇಲೆ ಚಂದ್ರ ಬರ್ತಾನೆ. ಪ್ರಶ್ನೆ ಏನಿದೆ? ಪ್ರಶ್ನೆನೇ ಕೇಳಲಿಲ್ಲ. ಭವಿಷ್ಯನ ಯಾಕೆ? ಕಣ್ಣಿದ್ಯಾ? ಕಾಣಿಸುತ್ತಾ? ಕೈಕಾಲಿದೆ ತಾನೆ? ಎಲ್ಲ ಇದೆ. ಎಲ್ಲಾ ಪಾರ್ಟ್ಸ್ ಕೊಟ್ಟಿದ್ದಾನೆ ದೇವರು. ಮತ್ತೆ ಒಂದ್ಸತಿ ಎಲ್ಲಾ ಪಾರ್ಟ್ಸ್ ಕೊಟ್ಟ ಭವಿಷ್ಯ ಎಲ್ಲಾರ್ದು ಚೆನ್ನಾಗಿರುತ್ತೆ. ನಮಗೆ ಏನೇನು ಬೇಕು, ನಮಗೆ ಕೆಲವು ವಿಚಾರಗಳಿರ್ತವೆ. ನಮಗೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಯಾವಾಗ ಸಿಗುತ್ತೆ, ಅದನ್ನ ಜ್ಯೋತಿಷ್ಯದಲ್ಲಿ ನೋಡ್ಬೇಕೇ ಹೊರತು ಈ ಜನಸಾಮಾನ್ಯರಲ್ಲಿ ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ನಮ್ದು ಹೆಂಗಿದೆ ಭವಿಷ್ಯ ಅಂತಂದ್ರೆ ಚೊಂಬನ ತೆಗೆದು ಮಗ್ಚಾಕ್ದಂಗೆ ಪ್ರಶ್ನೆ ಕೇಳ್ದಂಗೆ ಆಗುತ್ತೆ. ಅದೆಲ್ಲ ತಪ್ಪು. ಆ ರೀತಿ ಕೇಳಂಗಿಲ್ಲ. ಉತ್ತಮವಾಗಿದೆ ಜೀವನ, ಮುಂದುವರಿಸ್ಕೊಂಡು ಹೋಗ್ಬೋದು. ಓಕೆ, ಒಳ್ಳೇದಾಗ್ಲಿ. ಓಕೆ ಅಮ್ಮ, ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಮತ್ತು ಸ್ಥಳವನ್ನ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ 1 ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನ ನೀವು ಹೇಳಬೇಕಾಗತ್ತೆ. ಹಾಗೆ ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರ್ಲಿ, ಸ್ಫುಟವಾಗಿರ್ಲಿ, ನಿಖರವಾಗಿರ್ಲಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಫೆಬ್ರವರಿ 10ನೇ ತಾರೀಕು ನಕ್ಷತ್ರ ನಾಡಿ ಅಂದ್ರೆ ಹೊಸ ಒಂದು ಬ್ಯಾಚ್ ಓಪನ್ ಆಗ್ತಾ ಇದೆ ಜ್ಯೋತಿಷ್ಯ ಕಲಿಕೆಗೆ. ಆನ್ಲೈನ್ ಮುಖಾಂತರವಾಗಿ ಇದನ್ನ ಅಟೆಂಡ್ ಮಾಡಬಹುದು. ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಈ ಕ್ಲಾಸಸ್ನ ಕುರಿತಾಗಿ ಗುರುಜಿಯವರು ಇನ್ನೊಂದಷ್ಟು ಮಾಹಿತಿಯನ್ನ ನಮಗೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡ್ತಾರೆ. ಗುರುಗಳೇ, ಇದು ಆನ್ಲೈನ್ ಕ್ಲಾಸಸ್ ಅಂತ ಹೇಳಿದ್ರಿ. ಸೊ ಫೀಸ್ ಆಗಿರ್ಬೋದು ಅಥವಾ ಎಷ್ಟು ಅವರ್ ಅವರು ಅಟೆಂಡ್ ಮಾಡಬೇಕಾಗತ್ತೆ, ಎಷ್ಟು ದಿನ ಇರುತ್ತೆ ಇದು? 15 ದಿವಸದ ಕ್ಲಾಸಸ್ ಇರುತ್ತೆ. ಬೆಳಿಗ್ಗೆ ಒಂದು ಕ್ಲಾಸ್ ಇರುತ್ತೆ 11 ಗಂಟೆಗೆ, ಸಂಜೆ ಒಂದು ಕ್ಲಾಸ್ ಇರುತ್ತೆ 7:30ಗೆ. ಪ್ರತಿ ಬ್ಯಾಚಲ್ಲೂ 100 ಜನ ಕೂತಿರ್ತಾರೆ. ಹಾಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶನೂ ಇರ್ತದೆ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ಖಂಡಿತ ಜ್ಯೋತಿಷ್ಯವನ್ನ ಕಲಿಬಹುದು. ಅಂದ್ರೆ ಆನ್ಲೈನ್ ಮುಖಾಂತರ ಅಂತ ಕರಿತೀವಿ, ಝೂಮ್ ಮುಖಾಂತರ. 1.5 ಗಂಟೆ ಕಾಲ ತರಗತಿಗಳಿರುತ್ತೆ. 15 ದಿವಸ, ಸೋಮವಾರದಿಂದ ಶುಕ್ರವಾರದವರೆಗೂ. ಶನಿವಾರ ಭಾನುವಾರ ರಜೆ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಒಂದು ಗ್ರೂಪ್ ಅಲ್ಲಿ ಸಾಕಷ್ಟು ತಿಳಿದೇ ಇರತಕ್ಕಂಥವ್ರಿಗೆ, ಎಷ್ಟೋ ಜನ ಯಾರಿಗೂ ಕೇಳಿಸ್ಕೊಂಡಿರಲ್ಲ, ಅವ್ರಿಗೆಲ್ಲ ಡಿಸ್ಕಷನ್ ನಡೀತಾ ಇರುತ್ತೆ, ಗ್ರೂಪ್ ಅಲ್ಲಿ ನಡೀತಾ ಇರುತ್ತೆ. ನಿಮಗೆ ತಿಳಿದೇ ಇರತಕ್ಕಂಥದ್ದು ನೆಕ್ಸ್ಟ್ ಡೇ ಬಂದು ತುಂಬಾ ಜನ ಕೇಳ್ತಾರೆ, ಇದು ಅರ್ಥ ಆಗಿಲ್ಲ ಅಂತ. ಅದಾದ ನಂತರ 15 ದಿವಸದ ನಂತರ ನೀವು ಎಲ್ಲ ಗ್ರೂಪ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತಾರೆ. ಯಾವ್ದಾದ್ರು ತಿಳಿದೇ ಬಂದಿರತಕ್ಕಂಥದ್ದು ಎಷ್ಟೊಂದು ಇದ್ದಾಗ ಅಲ್ಲೆಲ್ಲ ಅವರವರಲ್ಲೇ ಸಮಸ್ಯೆನ ಬಗೆಹರಿಸ್ಕೊಳ್ತಾರೆ. ಯಾಕಂದ್ರೆ ಒಂದು ಗ್ರೂಪ್ ಅಲ್ಲಿ 80 ಜನ, 100 ಜನ, 150 ಜನವರೆಗೂ ಇರ್ತಾರೆ. ಅವ್ರು ಏನ್ ಕಲ್ತಿದ್ರೆ ಬರ್ಕೋತಾರೆ, ಇವ್ರೇನ್ ಕಲ್ತಿದ್ರೆ, ಬಹಳ ಸುಲಭವಾಗಿ ಕಲಿಬಹುದು. ಇದ್ರ ಜೊತೆಗೆ ನಮ್ಮ ಆಪ್ ಏನಿದೆಯೋ ನಿಮಗೆ 1 ತಿಂಗಳು ಉಚಿತವಾಗಿ ಕೊಡ್ತೀವಿ. 6,999 ಜ್ಯೋತಿಷ್ಯವನ್ನ ಕಲಿಯಕ್ಕೆ ಜಗತ್ತಲ್ಲಿ ಈ ಪ್ರೈಸ್ ಎಲ್ಲೂ ಇಟ್ಟಿಲ್ಲ. ಇವತ್ತು ಇದನ್ನ ಹೊರತುಪಡಿಸಿ ನಾವು ಮಾಡಬೇಕು ಅಂದ್ರೆ ಪ್ರತಿ ದಿವಸ ಎಣ್ಣೆ ಹೊಡೆಯೋರು ಇರ್ತಾರೆ. ಒಂದು ಎಣ್ಣೆ ಹೊಡೆಯಕ್ಕೆ 1,000 ರೂಪಾಯಿ ಅಂತೆ, ಕೇಳಿದ್ದೀನಿ ನಾನು ಪೂರ್ತಿ. ಅಂದ್ರೆ ಅವನು ಕುಡುಕ ಅಂತಂದ್ರೆ 1,000 ರೂಪಾಯಿ ಖರ್ಚು ಮಾಡಬೇಕು. ಒಂದು ತಿಂಗಳಿಗೆ ದುಡ್ದಿದ್ದೆಲ್ಲ ಅಲ್ಲೇ ಕಳಿಸ್ತಾನೆ. ಸೊ ಅದೆಲ್ಲ ಮಾಡಿರ್ತಕ್ಕಂಥದ್ದು ಎಲ್ಲ ವೇಸ್ಟ್. 6,999 ಕೆಲವು ಮಹಿಳೆಯರಿಗೆ ತಲೆಯಲ್ಲಿ ಇಟ್ಕೊಳಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಕಲಿದೇ ಇದ್ರೆ ಅಂತಂದ್ರೆ ಏನ್ ವೇಸ್ಟ್ ಆಗುತ್ತೆ? ನಿಮ್ ಗಂಡಂದಿರೋ ಅಥವಾ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಕುಡ್ದು ಹಾಳು ಮಾಡೋದೋ, ಅಥವಾ ಇಸ್ಪೀಟ್ ಹಾಳು ಮಾಡೋದೋ, ಅಥವಾ ಏನಾರು ತಗೊಂಬಂದು ಹಾಳು ಮಾಡೋದು. ಇವತ್ತು ಏನೋ ಒಂದು ಪದಾರ್ಥ ತಗೊಂಡ್ಬರ್ತೀವಿ, ನಾಳೆ ಇರೋದೇ ಇಲ್ಲ. ಅದು ಅರ್ಧ ಚಿನ್ನದ ಬೆಲೆ ಅಷ್ಟೇ. ಇದು ಜಗತ್ತಿನ ಚಿನ್ನ ಅಂತ ನಾವು ಕರಿತೀವಿ. ಇವತ್ತಿನ ರೇಟ್ ಅಲ್ಲಿ ಅರ್ಧ ಚಿನ್ನದ ಬೆಲೆ, 1/2 ಗ್ರಾಮ್ ರೇಟ್ ಅಷ್ಟೇ. ಇವತ್ತೇನಾದ್ರು ನಾವು ಸರ ತಗೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ತಗೊಂಡು ಹೋಗ್ಬೇಕು. ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ, ಒಂದು ಗೋಲ್ಡ್ಗಿನ ಹೆಚ್ಚಾಗಿರ್ತಕ್ಕಂಥದ್ದು. ಸೇರ್ಕೊಳ್ಳಿ, ಒಳ್ಳೇದಾಗ್ಲಿ. ಗುರುಗಳೇ, ವೀಕ್ಷಕರೇ, ಜ್ಯೋತಿಷ್ಯ ತರಗತಿಯನ್ನ ನೀವು ಕೂಡ ಜಾಯಿನ್ ಮಾಡ್ಕೊಳ್ಬೇಕು. ಆನ್ಲೈನ್ ಕ್ಲಾಸಸ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂದ್ರೆ
ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರು ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ನೀವು ಕರೆ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನ ತಿಳಿಸಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನ ಗುರುಗಳು ನಿಮಗೆ ನೀಡಿದ್ದಾರೆ. ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ. ಧನ್ಯವಾದಗಳು. ಶುಭ ದಿನ.